ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಸೆಮಿಸ್ಟರ್ BCom ಅಲ್ಲಿ ಯಾರೆಲ್ಲ ಇದ್ದೀರಾ, ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಡಿಪಾರ್ಟ್ಮೆಂಟಲ್ ಅಕೌಂಟಿಂಗ್ ಅಂತ ಚಾಪ್ಟರ್ ಏನಿದೆ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 14 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಒಂದು ಕ್ವಶನ್ಸ್ ಇಲ್ಲಿದೆ. ಯಾಕೆಂದ್ರೆ ಕಾಮನ್ ಎಕ್ಸ್ಪೆನ್ಸಸ್ ಕೊಟ್ಟಾಗ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡಿ ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಈ ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಬಹುದು. ಈ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ನೀವು ಹೇಗೆ ಆನ್ಸರ್ ಮಾಡಬೇಕು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಕ್ವಶನ್ಸ್ ಏನಿದೆ ನೋಡ್ತಾ ಹೋಗೋಣ. ದಿ ಫಾಲೋಯಿಂಗ್ ಆರ್ ದಿ ಡೀಟೇಲ್ಸ್ ಫಾರ್ ಎ ಬಿಸ್ನೆಸ್ ಡೀಲಿಂಗ್ ಇನ್ ಟೂ ಡಿಪಾರ್ಟ್ಮೆಂಟ್. ಯಾವುದೋ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಕೊಡ್ತಾರೆ. ಎರಡು ಡಿಪಾರ್ಟ್ಮೆಂಟ್ ಇದೆ, ದಟ್ ಈಸ್ ಲ್ಯಾಪ್ಟಾಪ್ ಅಂಡ್ ಸ್ಮಾರ್ಟ್ ಫೋನ್ ಅಂತ ಹೇಳಿದರೆ. ಒಂದು ಲ್ಯಾಪ್ಟಾಪ್ ಡಿಪಾರ್ಟ್ಮೆಂಟ್ ಇದೆಯಂತೆ. ಸೊ ಒಂದು ಲ್ಯಾಪ್ಟಾಪ್ ಡಿಪಾರ್ಟ್ಮೆಂಟ್, ಇನ್ನೊಂದು ಬಂದು ಸ್ಮಾರ್ಟ್ ಫೋನ್ ಡಿಪಾರ್ಟ್ಮೆಂಟ್ ಇದೆಯಂತೆ. ಫಾರ್ ದಿ ಇಯರ್ ಎಂಡಿಂಗ್ 31st March 2025 ಅಲ್ಲಿ ಇದೆಯಂತೆ. ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೋಡಿ ನಮ್ಗೆ ಏನ್ ಕೇಳಿದ್ದಾರೆ, ಪ್ರಿಪೇರ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಬೋತ್ ದಿ ಡಿಪಾರ್ಟ್ಮೆಂಟ್. ಲ್ಯಾಪ್ಟಾಪ್ ಮತ್ತೆ ಸ್ಮಾರ್ಟ್ ಫೋನ್ ಎರಡು ಡಿಪಾರ್ಟ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ಪ್ರಿಪೇರ್ ಮಾಡಬೇಕು. ಜೊತೆಗೆ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದಾನೆ. ನೋಡಿ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವಾಗ ಪ್ರಿಪೇರ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಕಾಮನ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಾಗ ಅಂದ್ರೆ ಎರಡೂ ಡಿಪಾರ್ಟ್ಮೆಂಟ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕೆ ಆಗ್ತಾ ಇಲ್ಲ ಅಂತ ಬಂದಾಗ ಮಾತ್ರನೇ ನಾವು ಜನರಲ್ ಎಕ್ಸ್ಪೆನ್ಸಸ್ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಆ ರಿಲೇಟೆಡ್ ಇರ್ತಕ್ಕಂಥ ಕ್ವಶನ್. ಸೊ ಇಲ್ಲಿ ಟ್ರೇಡಿಂಗ್ ಅಂಡ್ P&L ಮಾಡಬೇಕು, ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಕೂಡ ಮಾಡಬೇಕು. ಸೊ ಹೇಗೆ ಮಾಡೋದಂತ ನೋಡ್ತಾ ಹೋಗೋಣ. ಆಮೇಲೆ ಸೊ ನಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಪರ್ಟಿಕ್ಯುಲರ್ಸ್ ಲ್ಯಾಪ್ಟಾಪ್ ಮತ್ತೆ ಸ್ಮಾರ್ಟ್ ಫೋನ್ ರಿಲೇಟೆಡ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಪರ್ಟಿಕ್ಯುಲರ್ಸ್ ಅಲ್ಲಿ ನೋಡಿ, ಓಪನಿಂಗ್ ಸ್ಟಾಕ್ ಇದೆ, ಲ್ಯಾಪ್ಟಾಪ್ 50,000 ಇದೆ, ಸ್ಮಾರ್ಟ್ ಫೋನ್ 35,000 ಇದೆ. ಪರ್ಚೇಸಸ್ 3 lakh ಇದೆ, 2 lakh 50 ಇದೆ. ಸೇಲ್ಸ್ ಕೊಟ್ಟಿದ್ದಾರೆ 4 lakh 50, 3 lakh 20 ಇದೆ. ಪರ್ಚೇಸ್ ರಿಟರ್ನ್ ಕೊಟ್ಟಿದ್ದಾರೆ. ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಪರ್ಚೇಸ್ ರಿಟರ್ನ್ ಅಥವಾ ರಿಟರ್ನ್ 3,000 ಕೊಟ್ಟಿದ್ದಾರೆ. ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ 5,000 ಮತ್ತೆ 4,000 ಕೊಟ್ಟಿದ್ದಾರೆ. ಗೊತ್ತಿರಬೇಕು ನೋಡಿ, ಕ್ಯಾರೇಜ್ ಇನ್ವರ್ಡ್ ಬಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ 5,000 ಮತ್ತೆ 4,000 ಕೊಟ್ಟಿದ್ದಾರೆ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ 3,20,000, 2,40,000 ಕೊಟ್ಟಿದ್ದಾರೆ. ಇಷ್ಟು ಡೀಟೇಲ್ಸ್ ಪರ್ಟಿಕ್ಯುಲರ್ಸ್ ಅಲ್ಲಿ ನಮಗೆ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಇದಾದ್ಮೇಲೆ ನಮ್ಗೆ ಏನ್ ಹೇಳಿದ್ದಾರೆ ಅಂದ್ರೆ ಅಡ್ಜಸ್ಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನೇನ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಸೊ ಜನರಲ್ ಎಕ್ಸ್ಪೆನ್ಸಸ್ ಇದೆಯಂತೆ 40,000, 40,000 ಜನರಲ್ ಎಕ್ಸ್ಪೆನ್ಸಸ್ ಇದೆ. ಅಲೋಕೇಟ್ ಈಕ್ವಲಿ, ನೋಡಿ ಅಲೋಕೇಟ್ ಮಾಡಿ 40,000 ಹೇಗೆ ಅಂತ ಹೇಳಿದ್ದಾರೆ, ಈಕ್ವಲ್ ಆಗಿ ಅಲೋಕೇಟ್ ಮಾಡಿ ಬಿಟ್ವೀನ್ ಲ್ಯಾಪ್ಟಾಪ್ ಮತ್ತೆ ಸ್ಮಾರ್ಟ್ ಫೋನ್ಗೆ ಈಕ್ವಲ್ ಆಗಿ ಅಲೋಕೇಟ್ ಮಾಡಿ. ಈಕ್ವಲ್ ಅಂದ್ರೆ ಎರಡು ಈಗ ಸಮವಾಗಿ ನಾವು ಅಲೋಕೇಟ್ ಮಾಡಬೇಕು. ರೆಂಟ್ ಅಂಡ್ ರೇಟ್ಸ್ 15,000 ಕೊಟ್ಟಿದ್ದಾರೆ. ಅಲೋಕೇಟ್ ಇನ್ ದ ರೇಷಿಯೋ ಆಫ್ 2:3. ನೋಡಿ ಅವ್ರು ಹೇಳಿದ್ದಾರೆ 2:3 ಪ್ರಕಾರ ಅಲೋಕೇಟ್ ಮಾಡಿ ಲ್ಯಾಪ್ಟಾಪ್ ಅಂಡ್ ಸ್ಮಾರ್ಟ್ ಫೋನ್ಗೆ. ಅಂದ್ರೆ ಲ್ಯಾಪ್ಟಾಪ್ಗೆ 2 ಪೋರ್ಷನ್ ಕೊಡಿ, ಸ್ಮಾರ್ಟ್ ಫೋನ್ಗೆ 3 ಪೋರ್ಷನ್ಸ್ ಕೊಡಿ ಅಂತ ಹೇಳಿದ್ದಾರೆ. ಅಡ್ವರ್ಟೈಸಿಂಗ್ 30,000 ಕೊಟ್ಟಿದ್ದಾರೆ. ಸೊ ಟೋಟಲ್ ಅಲೋಕೇಟ್ ಇನ್ ದ ರೇಷಿಯೋ ಆಫ್ 3:2 ಪ್ರಕಾರ ಅಲೋಕೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಲ್ಯಾಪ್ಟಾಪ್ಗೆ 3 ಪೋರ್ಷನ್ ಕೊಡಿ, ಸ್ಮಾರ್ಟ್ ಫೋನ್ಗೆ 2 ಪೋರ್ಷನ್ಸ್ ಅನ್ನ ಕೊಟ್ಟು ಅಲೋಕೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ 2,000 ಕೊಟ್ಟಿದ್ದಾರೆ. ಟೋಟಲ್ 2,000 ಇದೆ. ಅದನ್ನ ಏನ್ ಮಾಡಿ ಅಂತ ಹೇಳಿದರೆ, ಅಲೋಕೇಟ್ ಮಾಡಿ ಎರಡು ಡಿಪಾರ್ಟ್ಮೆಂಟ್ಗೆ ಈಕ್ವಲ್ ಆಗಿ ಅಲೋಕೇಟ್ ಮಾಡಿ ಅಂತ ಹೇಳಿದ್ದಾರೆ. ಡಿಸ್ಕೌಂಟ್ ಅಲೌಡ್ ಕೊಟ್ಟಿದ್ದಾರೆ 4,500. ಅಲೋಕೇಟ್ ಆನ್ ಸೇಲ್ಸ್ ರೇಷಿಯೋ ಮೇಲೆ ಅಲೋಕೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೇಲ್ಸ್ ರೇಷಿಯೋ ಕೊಟ್ಟಿರೋದಿಲ್ಲ, ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದು ಹೇಗೆ ಅಂತ ಆನ್ಸರ್ ಅಲ್ಲಿ ತೋರಿಸ್ಕೊಡ್ತೀನಿ. ಡಿಸ್ಕೌಂಟ್ ರಿಸೀವ್ ಮಾಡ್ತಾ ಇದಾರಂತೆ 8,500. ಅಲೋಕೇಟ್ ಪರ್ಚೇಸ್ ಮೇಲೆ ಪರ್ಚೇಸ್ ರೇಷಿಯೋನ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ ಇವೆರಡು ನಿಮಗೆ ಗೊತ್ತಿರಬೇಕು. ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ರಿಸೀವ್ಡ್ ಯಾವ ಬೇಸ್ ಮೇಲೆ ಅಲೋಕೇಟ್ ಮಾಡಿ ಅಂತ ಕೊಡ್ಬೋದು, ಕೊಡದೇನು ಕೂಡ ಇರ್ಬೋದು. ನಿಮಗೆ ಗೊತ್ತಿರಲಿ, ಡಿಸ್ಕೌಂಟ್ ಅಲೋ ಮಾಡಿದ್ದಾನೆ ಅಂದ್ರೆ ಸೇಲ್ಸ್ ಮೇಲೆನೆ ನೀವು ಅಲೋಕೇಟ್ ಮಾಡಬೇಕು. ಡಿಸ್ಕೌಂಟ್ ರಿಸೀವ್ ಮಾಡಿದಿರಾ ಅಂದ್ರೆ ಪರ್ಚೇಸ್ ಮೇಲೆನೆ ಅಲೋಕೇಟ್ ಮಾಡಬೇಕು. ಅದು ಕಾಮನ್ ಥಿಂಕ್. ಓಕೆ, ದೆನ್ ಕಾಮನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಕಾಮನ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ, ದೀಸ್ ಎಕ್ಸ್ಪೆನ್ಸಸ್ ಕುಡ್ ನಾಟ್ ಬಿ ಡಿಸ್ಟ್ರಿಬ್ಯೂಟ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಲೈಕ್ ಯಾವ ಕ್ವಶನ್ ಅಲ್ಲಿ ನೀವು ಈ ಮೂರನ್ನು ನೋಡ್ತೀರಾ, ಇನ್ಶೂರೆನ್ಸು, ಅಕೌಂಟೆನ್ಸಿ ಚಾರ್ಜಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ನೀವು ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ, ಅನ್ಲೆಸ್ ಅವರೇ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ. ಸೊ ಡಿಪಾರ್ಟ್ಮೆಂಟ್ ಯಾವುದೋ ಒಂದು ಡಿಪಾರ್ಟ್ಮೆಂಟ್ಗೆ 2 ಪೋರ್ಷನ್ ಕೊಡಿ, ಯಾವುದೋ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ 1 ಪೋರ್ಷನ್ ಕೊಡಿ ಅಂತ ಅವರೇ ಹೇಳಿದ್ರೆ ಅವಾಗ ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಸೊ ಅವ್ರೇನು ಹೇಳಿಲ್ಲ ಅಂತ ಹೇಳಿದ್ರೆ, ಈ 3 ಕ್ವಶನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನೀವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡಲೇಬೇಕು. ಇನ್ಶೂರೆನ್ಸ್, ಅಕೌಂಟೆನ್ಸಿ ಚಾರ್ಜಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರು ನೀವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ತಗೋಬೇಕಾಗುತ್ತೆ. ಸರಿನಾ? ಯಾಕಂದ್ರೆ ಬಿಕಾಸ್ ದೀಸ್ ಆರ್ ಕಾಮನ್ ಎಕ್ಸ್ಪೆನ್ಸಸ್ ವಿಚ್ ಕುಡ್ ನಾಟ್ ಏಬಲ್ ಟು ಡಿಸ್ಟ್ರಿಬ್ಯೂಟ್ ಅಮಾಂಗ್ ದಿ ಡಿಪಾರ್ಟ್ಮೆಂಟ್. ಸೊ ಕಾಮನ್ ಆಗಿ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಲೇಬೇಕಾಗುತ್ತೆ. ಸೊ ಸರಿನಾ? ಸೊ ಈಗ ಈ ಒಂದು ಕ್ವಶನ್ಸ್ಗೆ ನಾವು ಫಸ್ಟ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋಣ, ಆಮೇಲೆ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡೋಣ. ಸೊ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ
ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀರಾ ಅಂದ್ರೆ ಈ ತರ ಕಾಲಮ್ ಹಾಕೊಳ್ಳಿ. ಸೊ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2025. ಪರ್ಟಿಕ್ಯುಲರ್ಸ್ ಇಲ್ಲಿ ನಮ್ಗೆ 2 ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಒಂದು ಲ್ಯಾಪ್ಟಾಪ್ ಇನ್ನೊಂದು ಸ್ಮಾರ್ಟ್ ಫೋನು. ಫೈನಲ್ ಆಗಿ ಟೋಟಲ್ ಆಗಿರುತ್ತೆ. ಸೊ ಆಸ್ ಪರ್ ದಿ ಫಾರ್ಮ್ಯಾಟ್ ಪ್ರಕಾರ ಒಂದ್ಸಲಿ ನಿಮಗೆ ಕರೆಕ್ಟಾಗಿ ಹೇಳ್ಕೊಟ್ಬಿಡ್ತೀನಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ಫಸ್ಟ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ನೀವು ಯಾವಾಗಲೂ ಏನ್ ತಗೋಬೇಕಪ್ಪ ಅಂದ್ರೆ ಸೇಲ್ಸ್ ಅನ್ನ ತಗೋಬೇಕು. ಕ್ವಶನ್ ಅಲ್ಲಿ ಸೇಲ್ಸ್ ಕೊಟ್ಟಿರ್ತಾರೆ, ಎಲ್ಲೋ ಒಂದ್ ಕಡೆ ನೋಡಿ ಕ್ವಶನ್ ಅಲ್ಲಿ ಸೇಲ್ಸ್ ಇದೆಯಾ ಅಂತ. ಮೇಲೆ ನೋಡಿ ಕ್ವಶನ್ ಅಲ್ಲಿ ಸೇಲ್ಸ್ ಅನ್ನ ಕೊಟ್ಟಿದಾರ ಅಂತ ಹೇಳಿದ್ರೆ ಎಸ್, ಸೇಲ್ಸ್ ಇಸ್ ಗಿವನ್. ಸೇಲ್ಸ್ ಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ 4,50,000 ಕೊಟ್ಟಿದ್ದಾರೆ, ಸ್ಮಾರ್ಟ್ ಫೋನ್ ಬಂದು 3,20,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ನಾವು ಸೇಲ್ಸ್ ಅನ್ನ ತಗೋಬೇಕಾಗುತ್ತೆ. ಲ್ಯಾಪ್ಟಾಪ್ 4,50,000 ಕೊಟ್ಟಿದ್ದಾರೆ ಅಂಡ್ ಸ್ಮಾರ್ಟ್ ಫೋನ್ ಬಂದು 3,20,000 ಅನ್ನ ಕೊಟ್ಟಿದ್ದಾರೆ. ಸೊ ಈಗ ಎರಡು ಟೋಟಲ್ ಮಾಡಿದ್ರೆ ನಮಗೆ 7,70,000 ಟೋಟಲ್ ಆಯ್ತು. ಸರಿನಾ? ಇದು ಸೇಲ್ಸ್ ಫಸ್ಟ್. ಈ ಸೇಲ್ಸ್ ಅಲ್ಲಿ ನೀವೇನ್ ಲೆಸ್ ಮಾಡಬೇಕು ಅಂತ ಹೇಳಿದ್ರೆ, ಇನ್ ಕೇಸ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ಸಪೋಸ್ ಕೊಟ್ಟಿದ್ರೆ ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಸೇಲ್ಸ್ ರಿಟರ್ನ್ಸ್ ಅನ್ನ ಕೊಟ್ಟಿದ್ರೆ, ಸೇಲ್ಸ್ ರಿಟರ್ನ್ ಅಥವಾ ರಿಟರ್ನ್ ಇನ್ವರ್ಡ್ ಅಂತ ಕರಿತೀವಿ. ಸೇಲ್ಸ್ ರಿಟರ್ನ್ ಅಥವಾ ರಿಟರ್ನ್ ಇನ್ವರ್ಡ್ ಕೊಟ್ರೆ ನೀವು ಲೆಸ್ ಮಾಡಬೇಕು. ಬಟ್ ಕ್ವಶನ್ ಅಲ್ಲಿ ಎಲ್ಲೂ ಕೂಡ ಸೇಲ್ಸ್ ರಿಟರ್ನ್ ಅಥವಾ ರಿಟರ್ನ್ ಇನ್ವರ್ಡ್ ಇಲ್ಲ, ನನಗಿರೋದು ಒಂದೇ ಪರ್ಚೇಸ್ ರಿಟರ್ನ್ ಮಾತ್ರ ಇರೋದು, ಹಾಗಾಗಿ ಅದು ತಗೊಳ್ಳಲ್ಲ. ಸೇಲ್ಸ್ ರಿಟರ್ನ್ ಕೊಟ್ಟಿದ್ರೆ ಲೆಸ್ ಮಾಡ್ಕೋಬೇಕು. ಕ್ವಶನ್ ಅಲ್ಲಿ ಕೊಟ್ಟಿಲ್ಲ, ನಾನು ಲೆಸ್ ಮಾಡಲ್ಲ. ಸೊ ಈಗ ಅಡ್ಜಸ್ಟ್ ಮಾಡಿದಾಗ ನಮಗೆ ಬರೋದೇನಪ್ಪ ಅಂತ ಹೇಳಿದ್ರೆ ನೆಟ್ ಸೇಲ್ಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ಎ ಅಂತ ಟ್ರೀಟ್ ಮಾಡೋಣ, ನೆಟ್ ಸೇಲ್ಸ್ ಅಂತ ಕರಿತೀವಿ. ಸೊ ಟೋಟಲ್ ಮಾಡ್ಕೊಂಡ್ರೆ ನನಗೆ ಸೇಮ್ 4,50,000 ಬರುತ್ತೆ, ಇಲ್ಲಿ 3,20,000 ಬರುತ್ತೆ. ಟೋಟಲ್ 7,70,000 ಆಗೇ ಇರುತ್ತೆ. ಸರಿನಾ? ಸೊ ಸೇಲ್ಸ್ ರಿಟರ್ನ್ ಅಥವಾ ರಿಟರ್ನ್ ಇನ್ವರ್ಡ್ ಅನ್ನೋ ವರ್ಡ್ ಇದೆ ಅಂತ ಹೇಳಿದ್ರೆ ನೀವು ಸೇಲ್ಸ್ ಅಲ್ಲೇ ಲೆಸ್ ಮಾಡ್ಕೋಬೇಕು, ಅವಾಗ ನಿಮ್ಗೆ ನೆಟ್ ಸೇಲ್ಸ್ ಸಿಗುತ್ತೆ. ಈ ನೆಟ್ ಸೇಲ್ಸ್ ಅಲ್ಲಿ ನೀವು ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ದಿಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನಾವು COGS ಅಂತ ಕರಿತೀವಿ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಲೆಸ್ ಮಾಡ್ಕೋಬೇಕು. ನೋಡಿ, ಯಾವುದೇ ಕ್ವಶನ್ ಅಲ್ಲಿ ನಿಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕೊಡೋದೇ ಇಲ್ಲ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಗೊತ್ತಿಲ್ಲ. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಹೇಗೆ ತಗೋಬೇಕಪ್ಪ ಅಂದ್ರೆ ಫಸ್ಟ್ ನೀವು ಓಪನಿಂಗ್ ಸ್ಟಾಕ್ ತಗೋಬೇಕು. ಓಪನಿಂಗ್ ಸ್ಟಾಕ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಓಪನಿಂಗ್ ಸ್ಟಾಕ್ ಇದೆಯಾ ಅಂದ್ರೆ ಎಸ್, ನೋಡಿ ಓಪನಿಂಗ್ ಸ್ಟಾಕ್ ಡಿಪಾರ್ಟ್ಮೆಂಟ್ ಲ್ಯಾಪ್ಟಾಪ್ ಅಲ್ಲಿ 50,000 ಇದೆ, ಸ್ಮಾರ್ಟ್ ಫೋನ್ ಅಲ್ಲಿ 35,000 ಇದೆ. ಸೊ ಇದೆ ಅಂದ್ರೆ ನಾನು ತಗೋಬಹುದು. ಸೊ ಡಿಪಾರ್ಟ್ಮೆಂಟ್ ಲ್ಯಾಪ್ಟಾಪ್ ಅಲ್ಲಿ 50,000 ಇದೆ ಓಪನಿಂಗ್ ಸ್ಟಾಕ್. ದೆನ್ ಡಿಪಾರ್ಟ್ಮೆಂಟ್ ಸ್ಮಾರ್ಟ್ ಫೋನ್ ಅಲ್ಲಿ 35,000 ಇದೆ. ಸೊ 50 ಪ್ಲಸ್ 35 ಎರಡು ಆ್ಯಡ್ ಮಾಡ್ಕೊಂಡ್ರೆ ಟೋಟಲ್ 85,000 ಓಪನಿಂಗ್ ಸ್ಟಾಕ್ ಇದೆ. ಈ ಓಪನಿಂಗ್ ಸ್ಟಾಕಿಗೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಓಪನಿಂಗ್ ಸ್ಟಾಕಿಗೆ ನೀವೇನ್ ಮಾಡ್ಬೇಕು ಅಂದ್ರೆ ಆಡ್ ಪರ್ಚೇಸಸ್ ಅನ್ನ ನೀವು ಆಡ್ ಮಾಡಬೇಕು. ಸೊ ಪರ್ಚೇಸಸ್ ಕೊಟ್ಟಿದಾರ ಅಂತ ಹೇಳಿದ್ರೆ ಒಂದ್ಸಲಿ ಕ್ವಶನ್ಸ್ ಅನ್ನ ನೋಡ್ಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಪರ್ಚೇಸ್ ಕೊಟ್ಟಿದಾರ ಅಂತ. ಸೊ ಪರ್ಚೇಸ್ ಇದೆಯಾ ಅಂದ್ರೆ ಎಸ್, ಪರ್ಚೇಸಸ್ ಇದೆ. ನೋಡಿ ಪರ್ಚೇಸ್ ಇದೆ. ಸ್ಮಾರ್ಟ್ ಲ್ಯಾಪ್ಟಾಪ್ ಅಲ್ಲಿ 3 lakh ಇದೆ, ಸ್ಮಾರ್ಟ್ ಫೋನ್ ಅಲ್ಲಿ 2,50,000 ಇದೆ. ಸೊ ಫಸ್ಟ್ ಅದು ತಗೊಳ್ಳೋಣ. ಸೊ 3 lakh ಫಾರ್ ಲ್ಯಾಪ್ಟಾಪ್ ಡಿಪಾರ್ಟ್ಮೆಂಟ್, 2,50,000 ಫಾರ್ ಸ್ಮಾರ್ಟ್ ಫೋನ್ ಡಿಪಾರ್ಟ್ಮೆಂಟ್, ಟೋಟಲ್ 5,50,000. ಟೋಟಲ್ ನಮಗೆ 5,50,000 ಸಿಗುತ್ತೆ ಪರ್ಚೇಸ್. ಸೊ ಈ ಪರ್ಚೇಸಸ್ ಅನ್ನ ತಗೊಂಡಾದ್ಮೇಲೆ ನೀವು ಪರ್ಚೇಸ್ ರಿಟರ್ನ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ನೋಡಿ, ನಾನು ಸೇಲ್ಸ್ ಅಲ್ಲಿ ಸೇಲ್ಸ್ ರಿಟರ್ನ್ ಹೇಗೆ ಲೆಸ್ ಮಾಡ್ತೀನೋ ಹಾಗೆ ಪರ್ಚೇಸಸ್ ಅಲ್ಲಿ ಪರ್ಚೇಸ್ ರಿಟರ್ನ್ ಕೊಟ್ಟಿದ್ರೆ ನೀವು ಇಲ್ಲಿ ಲೆಸ್ ಮಾಡ್ಕೋಬೇಕಾಗುತ್ತೆ. ಬೇಕಾದ್ರೆ ನೀವು ಲೆಸ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಪರ್ಚೇಸ್ ಅಮೌಂಟ್ ಅನ್ನ ತಗೋಬಹುದು, ಬಟ್ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ ಗೊತ್ತಿರಲಿ ಅಂತ. ಸೊ ಪರ್ಚೇಸ್ ರಿಟರ್ನ್ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರಿಂದ ಪರ್ಚೇಸ್ ರಿಟರ್ನ್ ಲೆಸ್ ಮಾಡಬೇಕು. ಪರ್ಚೇಸ್ ರಿಟರ್ನ್ ನೀವು ಲೆಸ್ ಮಾಡಬೇಕು. ಎಷ್ಟು ಕೊಟ್ಟಿದ್ರಪ್ಪ ಪರ್ಚೇಸ್ ರಿಟರ್ನ್ ಅಂತ ಹೇಳಿದ್ರೆ ನೋಡಿ, ಪರ್ಚೇಸ್ ರಿಟರ್ನ್ 5,000 ಮತ್ತೆ 3,000 ಕೊಟ್ಟಿದ್ದಾರೆ ಆಯಾ ಡಿಪಾರ್ಟ್ಮೆಂಟ್ ಅಲ್ಲಿ. ನೀವು ಪರ್ಚೇಸ್ ರಿಟರ್ನ್ ಅಂತನಾದ್ರೂ ಕೊಡ್ಬೋದು, ಅಥವಾ ಇದನ್ನ ನಾವು ರಿಟರ್ನ್ ಔಟ್ವರ್ಡ್ ಅಂತ ಬೇಕಾದ್ರೂ ಕೊಡ್ಬೋದು. ಯಾವ ವರ್ಡ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಎಷ್ಟಿದೆಯಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಲ್ಯಾಪ್ಟಾಪ್ ಅಲ್ಲಿ 5,000 ಇದೆ ಅಂಡ್ ಡಿಪಾರ್ಟ್ಮೆಂಟ್ ಸ್ಮಾರ್ಟ್ ಫೋನ್ ಅಲ್ಲಿ 3,000 rupees ಕೊಟ್ಟಿದ್ದಾರೆ. ಟೋಟಲ್ ಲೆಸ್ ಮಾಡ್ತೀವಿ ಅಂದ್ರೆ 8,000 rupees ನನಗೆ ಪರ್ಚೇಸ್ ರಿಟರ್ನ್ ಇದೆ. ಸೊ ಕಾಸ್ಟ್ ಆಫ್ ಗೂಡ್ಸ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಓಪನಿಂಗ್ ಸ್ಟಾಕ್ ಆಡ್ ಪರ್ಚೇಸ್ ಮೈನಸ್ ಪರ್ಚೇಸ್ ರಿಟರ್ನ್ ನ ಮೈನಸ್ ಮಾಡ್ಕೋಬೇಕು ತಗೋಬೇಕು. ಜೊತೆಗೆ ನೀವೇನ್ ಆಡ್ ಮಾಡ್ಬೇಕಪ್ಪ ಅಂದ್ರೆ ಏನನ್ನ ಆಡ್ ಮಾಡ್ಬೇಕು ಅಂದ್ರೆ
ಎನಿ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಯಾವುದಾದ್ರೂ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇದ್ರೆ ಆಡ್ ಮಾಡಬೇಕು. ಸೊ ಈ ಕ್ವಶನ್ ಅಲ್ಲಿ ಕ್ಯಾರೇಜ್ ಇನ್ವರ್ಡ್ ಇದೆ. ಕ್ಯಾರೇಜ್ ಇನ್ವರ್ಡ್ ನೋಡಿ, ಕ್ಯಾರೇಜ್ ಇನ್ವರ್ಡ್ ಅಥವಾ ವೇಜಸ್ ನಿಮಗೆ ಕ್ವಶನ್ ಅಲ್ಲಿ ಕೊಟ್ರೆ ಯೂಶಲಿ ಎರಡೇ ಕೊಡೋದು, ಕ್ಯಾರೇಜ್ ಇನ್ವರ್ಡ್ ಇಲ್ಲ ವೇಜಸ್ ಕೊಡ್ತಾರೆ. ಅವೆರಡು ಡೈರೆಕ್ಟ್ ಎಕ್ಸ್ಪೆನ್ಸಸ್. ನೀವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ತಗೋಬೇಕಾದ್ರೆ ಇಲ್ಲಿ ತಗೊಳ್ಲೇಬೇಕು, ಸರಿನಾ? ಡೈರೆಕ್ಟ್ ಎಕ್ಸ್ಪೆನ್ಸ್ ನೀವು ಆಡ್ ಮಾಡ್ಕೊಳ್ಲೇಬೇಕು. ಸೊ ಒಂದು ಕ್ಯಾರೇಜ್ ಇನ್ವರ್ಡ್ ಇಲ್ಲಾಂದ್ರೆ ವೇಜಸ್ ಎರಡರಲ್ಲಿ ಒಂದು ಕೊಟ್ಟಿರ್ತಾರೆ. ಸೊ ಇಲ್ಲಿ ಕ್ಯಾರೇಜ್ ಇನ್ವರ್ಡ್ ಕೊಟ್ಟಿದ್ದಾರೆ ನೋಡಿ, 5000 4000 ಇದೆ. ಕ್ಯಾರೇಜ್ ಇನ್ವರ್ಡ್ ಮಾತ್ರ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಸರಿನಾ? ಹಾಗಾಗಿ ನೀವು COGS ಅಲ್ಲಿ ತಗೋಬೇಕು. ಕ್ಯಾರೇಜ್ ಔಟ್ವರ್ಡ್ ಕೊಟ್ಬಿಟ್ಟಿದ್ರೆ ಅದು ತಗೋಬಾರ್ದು, ಅದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಸೀದಾ P&L ಅಕೌಂಟ್ ಹೋಗುತ್ತೆ, ಬಿಟ್ರೆ ಇಲ್ಲಿ ತಗೋಬಾರ್ದು. ಕ್ಯಾರೇಜ್ ಇನ್ವರ್ಡ್ ಇದ್ರೆ ಮಾತ್ರನೇ ತಗೋಬೇಕು. ಇಲ್ಲಿದೆ 5000 ಮತ್ತೆ 4000 ಕೊಟ್ಟಿದ್ದಾರೆ, ಹಾಗಾಗಿ ನಾನು ಕ್ಯಾರೇಜ್ ಇನ್ವರ್ಡ್ ನ ಆಡ್ ಮಾಡ್ಕೋಬೇಕು. ಸೊ 5000 ಡಿಪಾರ್ಟ್ಮೆಂಟ್ ಲ್ಯಾಪ್ಟಾಪ್ ಅಲ್ಲಿ ಇದೆ ಅಂಡ್ 4000 ಬಂದು ಸ್ಮಾರ್ಟ್ ಫೋನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಟೋಟಲ್ 9000 ರುಪೀಸ್ ಇದೆ ಕ್ಯಾರೇಜ್ ಇನ್ವರ್ಡ್, ಸರಿನಾ? ನೆಕ್ಸ್ಟ್ ಇನ್ನು ಫೈನಲ್ ಆಗಿ ಇನ್ನೇನ್ ಲೆಸ್ ಮಾಡ್ಬೇಕಪ್ಪ COGS ನ ರಿಲೇಟೆಡ್ ಇನ್ಫಾರ್ಮೇಶನ್ ಅಂತ ಹೇಳಿದ್ರೆ, ಸೊ ಓಪನಿಂಗ್ ಸ್ಟಾಕ್, ಆಡ್ ಪರ್ಚೇಸಸ್, ಲೆಸ್ ಪರ್ಚೇಸ್ ರಿಟರ್ನ್, ಆಡ್ ಕ್ಯಾರೇಜ್ ಇನ್ವರ್ಡ್ ಎಲ್ಲ ಆದ್ಮೇಲೆ ನೀವು ಇನ್ನೇನ್ ಲೆಸ್ ಮಾಡ್ಬೇಕು ಅಂದ್ರೆ ಲೆಸ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ನ ಲೆಸ್ ಮಾಡಬೇಕು. ಕ್ವಶನ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದಾರ ಅಂತ ಹೇಳಿದ್ರೆ ಚೆಕ್ ಮಾಡ್ಕೊಳ್ಳಿ. ಕ್ಲೋಸಿಂಗ್ ಸ್ಟಾಕ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಇಸ್ ಗಿವನ್ 3,20,000, 2,40,000 ಕೊಟ್ಟಿದ್ದಾರೆ. ಸೊ ಕ್ಲೋಸಿಂಗ್ ಸ್ಟಾಕ್ ನ ನಾವು ಲೆಸ್ ಮಾಡ್ಕೋಬೇಕು. ಸೊ 3,20,000 ದೆನ್ 2,40,000 ಲೆಸ್ ಮಾಡ್ಕೋಬೇಕು. ಹಾಗಾಗಿ ಲೆಸ್ ಮಾಡೋದೆಲ್ಲ ಬ್ರಾಕೆಟ್ ಅಲ್ಲಿ ತೋರಿಸ್ತಾ ಇದೀನಿ ಅಷ್ಟೇ. 2,40,000. ಈಗ ಎರಡು ಟೋಟಲ್ ಮಾಡ್ಕೊಂಡ್ರೆ ಸೊ 320 ಪ್ಲಸ್ 240 ಎರಡು ಆಡ್ ಮಾಡಿದ್ರೆ ಸೊ 5,60,000 ಆಯ್ತು. ಸೊ ಲೆಸ್ ಮಾಡಬೇಕು, ಟೋಟಲ್ 5,60,000 ನನಗೆ ಲೆಸ್ ಮಾಡ್ತಕ್ಕಂಥ ಸಿಗುತ್ತೆ. ಸೊ ಇದು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಬಂದಾಗ ನೀವು ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಈಗೇನೆ ಕ್ಯಾಲ್ಕುಲೇಷನ್ಸ್ ನ ಮಾಡಬೇಕು. ಓಪನಿಂಗ್ ಸ್ಟಾಕ್, ಆಡ್ ಪರ್ಚೇಸಸ್, ಪರ್ಚೇಸ್ ರಿಟರ್ನ್ ಕೊಟ್ರೆ ಲೆಸ್ ಮಾಡಿ, ಇಲ್ಲ ಅಂದ್ರೆ ಲೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್, ವೇಜಸ್ ಮತ್ತೆ ಕ್ಯಾರೇಜ್ ಇನ್ವರ್ಡ್ ಎರಡರಲ್ಲಿ ಒಂದು ಕೊಡ್ತಾರೆ, ಕೊಟ್ರೆ ಆಡ್ ಮಾಡಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಲೆಸ್ ಕ್ಲೋಸಿಂಗ್ ಸ್ಟಾಕ್ ನ ಲೆಸ್ ಮಾಡ್ಕೊಳ್ಳಿ. ಸೊ ಈಗ ನೀವು ಅಡ್ಜಸ್ಟ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದೇ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್, COGS ಅಂತ ಕರಿತೀವಿ. ಇದನ್ನ ನಾವು ಬಿ ಅಂತ ಟ್ರೀಟ್ ಮಾಡೋಣ. ಸೊ ಈಗ ನೋಡಿ, ಓಪನಿಂಗ್ ಸ್ಟಾಕ್ 50,000 ಇದೆ, ಇದಕ್ಕೆ ಆಡ್ ಪರ್ಚೇಸಸ್ 3 ಲಕ್ಷನ ಆಡ್ ಮಾಡ್ಕೊಳ್ಳಿ. ಸೊ 50,000 ಪ್ಲಸ್ 3 lakh, ದೆನ್ ಪರ್ಚೇಸ್ ರಿಟರ್ನ್ 5,000 ಇದೆ, ಮೈನಸ್ ಮಾಡ್ಕೋಬೇಕು, ಮೈನಸ್ 5,000. ದೆನ್ ಕ್ಯಾರೇಜ್ ಇನ್ವರ್ಡ್ 5,000 ಇದೆ, ಆಡ್ 5,000. ದೆನ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ 3,20,000 ಇದೆ, ಮೈನಸ್ ಮಾಡ್ಕೊಳ್ಳಿ, 3,20,000 ಮೈನಸ್ ಮಾಡಿದ್ರೆ ನಿಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು ಬರ್ತಪ್ಪ ಅಂದ್ರೆ 30,000 ಸಿಗುತ್ತೆ. ದಿಸ್ ಇಸ್ COGS. ಅದೇ ತರ ಸ್ಮಾರ್ಟ್ ಫೋನಿಗೆ ಬನ್ನಿ, ಅಡ್ಜಸ್ಟ್ ಮಾಡಿದ್ರೆ ನೋಡಿ, ಸೊ 35,000 ಪ್ಲಸ್ 2,50,000 ಮೈನಸ್ 3,000 ಪ್ಲಸ್ 4,000 ಮೈನಸ್ 2,40,000 ಇಷ್ಟು ಅಡ್ಜಸ್ಟ್ ಮಾಡಿದ್ರೆ ನಮಗೆ 46,000 ಸಿಗುತ್ತೆ. ದಟ್ ಈಸ್ 46,000 ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಈಗ ಬೇಕಾದ್ರೆ ನೀವು ಸೊ ಇವೆರಡನ್ನ ಆಡ್ ಮಾಡ್ಕೊಳ್ಳಿ, 30 ಪ್ಲಸ್ 46 ಎರಡು ಆಡ್ ಮಾಡ್ಕೊಂಡ್ರೆ ನಿಮಗೆ 76,000 ಸಿಗುತ್ತೆ. ಈಗಾದ್ರೂ ಮಾಡಿ, ಇಲ್ಲ ಅಂದ್ರೆ ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡ್ರೆ ನಿಮಗೆ 76,000 ಬರುತ್ತೆ. 85,000 ಪ್ಲಸ್ 5,50,000 ಮೈನಸ್ 8,000 ಪ್ಲಸ್ 9,000 5,60,000 ಅಷ್ಟು ಅಡ್ಜಸ್ಟ್ ಮಾಡಿದ್ರೆ ನಿಮಗೆ 76,000 ಬರುತ್ತೆ, ಸರಿನಾ? ಸೊ ಈಗ ಸೊ ನಿಮಗೆ ನೆಟ್ ಸೇಲ್ಸ್ ಟೋಟಲ್ ಎ ಏನಿದೆ ಇದನ್ನ ನಾವು ನೆಟ್ ಸೇಲ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ನೆಟ್ ಸೇಲ್ಸ್ ಎ ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬಿ ಇದೆ. ಈಗ ನೀವು ಮಾಡಿದ್ರೆ ನಿಮಗೆ ಬರೋದೇನಪ್ಪ ಅಂದ್ರೆ ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಗ್ರಾಸ್ ಪ್ರಾಫಿಟ್, ದಿಸ್ ಇಸ್ ಗ್ರಾಸ್ ಪ್ರಾಫಿಟ್. ಎ ಮೈನಸ್ ಬಿ ಮಾಡ್ಕೋಬೇಕು. ಸೊ ಎ ಮೈನಸ್ ಬಿ ಅಂದ್ರೆ ನೋಡಿ, ಈಗ ಮೊದಲನೇ ಕಾಲಮ್ ಅಲ್ಲಿ ಎ ಎಷ್ಟಿದೆಯಪ್ಪ, ಎ ಬಂದು 4,50,000 ಇದೆ. 4,50,000 ನಲ್ಲಿ 30,000 ಹೋದ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ಬಂದು 4,20,000 ಬರುತ್ತೆ. ಅದೇ ತರ 3,20,000 ನಲ್ಲಿ 46,000 ಹೋದ್ರೆ 3,20,000 ನಲ್ಲಿ 46 ಹೋದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 2,74,000 ನಮಗೆ ಸಿಗುತ್ತೆ. 2,74,000 ಸಿಗುತ್ತೆ. ಸೊ 7,70,000 ನಲ್ಲಿ 76,000 ಹೋದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 7,70,000 ಅಲ್ಲಿ, ಅಥವಾ ನೀವು ಇವೆರಡು ಟೋಟಲ್ ಮಾಡ್ಕೊಂಡು ಕೂಡ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 6,94,000 ಸಿಗುತ್ತೆ. 6,94,000
4000 ನಮಗೆ ಸಿಗುತ್ತೆ. ಇದು ಗ್ರಾಸ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಇದು ಹೀಗೆ ಮಾಡಬೇಕು, ಸೇಲ್ಸ್ ಲೆಸ್ ಸೇಲ್ಸ್ ರಿಟರ್ನ್ ನೆಟ್ ಟೋಟಲ್ ಸೇಲ್ಸ್ ಸಿಗುತ್ತೆ. ಸೊ ಕಾಸ್ಟ್ ಆಫ್ ಗುಡ್ಸ್ ಲೆಸ್ ಮಾಡಬೇಕು, ಕಾಸ್ಟ್ ಆಫ್ ಗುಡ್ಸ್ ಹೀಗೆ ಮಾಡ್ಕೋಬೇಕು, ಓಪನಿಂಗ್ ಸ್ಟಾಕ್ ಆಡ್ ಪರ್ಚೇಸ್ ಲೆಸ್ ಪರ್ಚೇಸ್ ರಿಟರ್ನ್ ಆಡ್ ಕ್ಯಾರೇಜ್ ಇನ್ವರ್ಡ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್, ಯು ವಿಲ್ ಗೆಟ್ COGS. ಎ ಸೇಲ್ಸ್ ಇದೆ, ಬಿ COGS ಇದೆ, ಎ ಮೈನಸ್ ಬಿ ಮಾಡಿದ್ರೆ ನಿಮಗೆ ಕಾಸ್ಟ್, ಎ ಮೈನಸ್ ಬಿ ಮಾಡಿದ್ರೆ ನಿಮಗೆ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಸೊ ಈ ಗ್ರಾಸ್ ಪ್ರಾಫಿಟ್ ಬಂದಾದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್, ಏನನ್ನ ಲೆಸ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಲೆಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನ ಲೆಸ್ ಮಾಡ್ಕೊಳ್ತಾ ಹೋಗಿ. ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಸೊ ಯಾವ್ದಪ್ಪ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂದ್ರೆ ಕ್ವಶನ್ ಅಲ್ಲಿ ಯಾವ್ದಾವ್ದು ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಿದ್ದಾರೆ ನೋಡಿ, ಒನ್ ಬೈ ಒನ್ ಲೆಸ್ ಮಾಡ್ಕೊಳ್ತಾ ಹೋಗಿ. ಸೊ ಫಸ್ಟ್ ಇಲ್ಲಿ ಇನ್ಕಮ್, ಈ ಡೀಟೇಲ್ಸ್ ಅಲ್ಲಿ ಏನಾಗಿದೆ, ಓಪನಿಂಗ್ ಸ್ಟಾಕ್ ಆಯ್ತು, ಪರ್ಚೇಸ್ ಸೇಲ್ಸ್ ಆಯ್ತು, ರಿಟರ್ನ್ ಆಯ್ತು, ಕ್ಯಾರೇಜ್ ಇನ್ವರ್ಡ್ ಆಯ್ತು, ಕ್ಲೋಸಿಂಗ್ ಸ್ಟಾಕ್, ಇಲ್ಲಿ ಯಾವ್ದು ಬಿಟ್ಟಿಲ್ಲ, ಎಲ್ಲ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೊಂಡ್ಬಿಟ್ಟಿದ್ದೀವಿ. ಈಗ ಎಕ್ಸ್ಪೆನ್ಸಸ್ ಯಾವ್ದಿದೆ, ಸೊ ಅದನ್ನ ನಾವು ಲೆಸ್ ಮಾಡ್ತಾ ಹೋಗ್ಬೇಕು. ಎಕ್ಸ್ಪೆನ್ಸಸ್ ಏನಿದೆ ಅಂತ ನೋಡಿದ್ರೆ ಒಂದು ಜನರಲ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ಎಷ್ಟಪ್ಪ ಅಂದ್ರೆ 40,000 ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾನು ಜನರಲ್ ಎಕ್ಸ್ಪೆನ್ಸ್ ನ ಲೆಸ್ ಮಾಡ್ತೀನಿ. ಸೊ ಲೆಸ್ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ 40,000 ಕೊಟ್ಟಿದ್ದಾರೆ. ಇದು ಟೋಟಲ್ ಅಮೌಂಟ್ 40,000. ಸೊ ಈ 40,000ನ ನಾವು ಲ್ಯಾಪ್ಟಾಪ್ ಮತ್ತೆ ಸ್ಮಾರ್ಟ್ ಫೋನ್ ಇಬ್ರಿಗೂ ಹಂಚ್ಬೇಕು ಅಂದ್ರೆ ರೇಷಿಯೋ ಹೇಳಿದಾನ ಅಂತ ಹೇಳಿದ್ರೆ, ಸೊ ಕ್ವಶನ್ಸ್ ಅನ್ನ ನೋಡ್ಕೊಳ್ಳಿ. ರೇಷಿಯೋ ಅವ್ರು ಹೇಳಿದರೆ ಈ 40,000 ಹೆಂಗ್ ಹಂಚ್ಬೇಕಂತ, ಈಕ್ವಲ್ ಆಗಿ ಹಂಚಿ ಅಂತ ಹೇಳಿದಾನೆ. ಅಲೋಕೇಟ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ನಮಗೆ 40,000ನ ಸ್ಮಾರ್ಟ್ ಫೋನ್ ಮತ್ತೆ ಲ್ಯಾಪ್ಟಾಪ್ ಎರಡಕ್ಕೂ ಈಕ್ವಲ್ ಆಗಿ ಹಂಚುತ್ತೀವಿ ಅಂತ ಹೇಳಿದ್ರೆ ಎಷ್ಟು ಹಂಚ್ಬೋದಪ್ಪ ಅಂತ ಹೇಳಿದ್ರೆ 20,000 ಸ್ಮಾರ್ಟ್ ಫೋನಿಗೆ ಹೋಗುತ್ತೆ, 20,000 ಲ್ಯಾಪ್ಟಾಪ್ಗೆ ಹಂಚ್ಬೋದು. 20 + 20 ಟೋಟಲ್ 40,000 ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಒಂದು ಇದು ಲೆಸ್ ಮಾಡೋ ಐಟಮ್ ಇರ್ತಕ್ಕಂಥದ್ದು. ಸೊ ಬ್ರಾಕೆಟ್ ಅಲ್ಲೇ ತೋರಿಸಿರ್ತೀನಿ. ನೆಕ್ಸ್ಟ್ ಇನ್ಯಾವ್ದು ಎಕ್ಸ್ಪೆನ್ಸಸ್ ಇದೆ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ನೋಡಿ, ರೆಂಟ್ ಅಂಡ್ ರೇಟ್ಸ್ ಕೊಟ್ಟಿದ್ದಾರೆ. ರೆಂಟ್ ಅಂಡ್ ರೇಟ್ಸ್ ಇಸ್ ಎನ್ ಎಕ್ಸ್ಪೆನ್ಸಸ್, 15,000 ಇದೆ. ಯಾವ ತರ ಅಲೋಕೇಟ್ ಮಾಡಿ ಅಂತ ಹೇಳಿದಾನೆ, 2:3 ನಂಗೆ ಅಲೋಕೇಟ್ ಮಾಡಿ ಅಂತ ಹೇಳಿದಾನೆ. ಸೊ ರೆಂಟ್ ಅಂಡ್ ರೇಟ್ಸ್ ಕೂಡ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಸೊ ರೆಂಟ್ ಅಂಡ್ ರೇಟ್ಸ್ ಅನ್ನ ಹಂಚಬೇಕು. ಯಾವ ಬೇಸ್ ಮೇಲೆ ಅಂತ ಹೇಳಿದಾನಪ್ಪ ಅಂದ್ರೆ 2:3 ನಲ್ಲಿ ಅಲೋಕೇಟ್ ಮಾಡಿ ಅಂತ ಹೇಳಿದಾನೆ. ಟೋಟಲ್ ಇರೋದು ಎಷ್ಟಪ್ಪ ಅಂದ್ರೆ 15,000 ಟೋಟಲ್ ಇದೆ. ಇದನ್ನ ಲ್ಯಾಪ್ಟಾಪ್ ಮತ್ತೆ ಸ್ಮಾರ್ಟ್ ಫೋನ್ ಎರಡು ಡಿಪಾರ್ಟ್ಮೆಂಟ್ಸ್ ಹಂಚಬೇಕು ಅಂತ ಹೇಳಿದ್ರೆ, ಸೊ ನಾನು ಇಲ್ಲಿ ಒಂದಕ್ಕೆ ತೋರಿಸಿರ್ತೀನಿ. ಸೊ 15,000 ಏನಿದೆ ಇದನ್ನ 2:3 ಅಂದ್ರೆ ಲ್ಯಾಪ್ಟಾಪ್ಗೆ 2 ಪೋರ್ಷನ್ ಕೊಡಬೇಕು, ಸ್ಮಾರ್ಟ್ ಫೋನ್ಗೆ 3 ಕೊಡಬೇಕು. ಸೊ ನಾನು 5 ಮಾಡ್ಕೋಬೇಕು. 5 ಹೆಂಗ್ ಬಂತು ಅಂದ್ರೆ 2 + 3 ಎರಡು ಆಡ್ ಮಾಡ್ಕೊಂಡ್ರೆ ಡಿನಾಮಿನೇಟರ್ 5 ಬರುತ್ತೆ. ಅಂದ್ರೆ ಲ್ಯಾಪ್ಟಾಪ್ಗೆ ಹಂಚ್ಬಿಡೋಣ. ಫಸ್ಟ್ 15,000 ಏನಿದೆ ಇಂಟು 2/5 ಮಾಡಿದ್ರೆ ಸೊ ಲ್ಯಾಪ್ಟಾಪ್ ಡಿಪಾರ್ಟ್ಮೆಂಟ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 6,000 ಅನ್ನ ಕೊಡಬೇಕಾಗುತ್ತೆ. ಸೊ 6,000 ಫಾರ್ ಲ್ಯಾಪ್ಟಾಪ್ ಡಿಪಾರ್ಟ್ಮೆಂಟ್. 15,000ದಲ್ಲಿ 6,000 ಲ್ಯಾಪ್ಟಾಪ್ ಡಿಪಾರ್ಟ್ಮೆಂಟ್ಗೆ ಕೊಟ್ರೆ ಇನ್ನ 3 ಪೋರ್ಷನ್ ಅಂತ ಹೇಳಿದ್ರೆ 9,000 ರುಪೀಸ್ ನಾವು ಸ್ಮಾರ್ಟ್ ಫೋನಿಗೆ ಕೊಡಬೇಕಾಗುತ್ತೆ. 6,000 + 9,000 ಎರಡು ಆಡ್ ಮಾಡ್ಕೊಂಡ್ರೆ 15,000 ನಮಗೆ ಸಿಗುತ್ತೆ. ಸೊ ಇದು ಲ್ಯಾಪ್ಟಾಪಿಗೆ ಮಾತ್ರ ತೋರಿಸಿದ್ದೀನಿ. 15 × 2/5. ಅದೇ ತರ ನೀವು ಸ್ಮಾರ್ಟ್ ಫೋನ್ ಬೇಕಾ 50,000 × 3/5 ಮಾಡ್ಕೊಳ್ಳಿ, 9,000 ಬರುತ್ತೆ. ಸೊ ಇದು ಅಲೋಕೇಟ್ ಮಾಡೋದು ಅವರೇ ಹೇಳಿರೋದ್ರಿಂದ 2:3 ಪ್ರಕಾರ ಅಲೋಕೇಟ್ ಮಾಡಿದೀವಿ. ನೆಕ್ಸ್ಟ್ ಇನ್ಯಾವ್ದು ಎಕ್ಸ್ಪೆನ್ಸಸ್ ಇದೆ ಅಂದ್ರೆ ನೋಡಿ, ಅಡ್ವರ್ಟೈಸಿಂಗ್ ಕೊಟ್ಟಿದ್ದಾರೆ 30,000 ಇದೆ. ಅಲೋಕೇಟ್ ಇನ್ ದ ರೇಷಿಯೋ ಆಫ್ 3:2 ಅಂತ ಹೇಳಿದ್ದಾರೆ. ಸೊ 30,000 ಅಲೋಕೇಶನ್ಸ್ ಅನ್ನ ಮಾಡಬೇಕು. ಸೊ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್, ಸೊ ಯಾವ ಬೇಸ್ ಮೇಲೆ ಅಲೋಕೇಶನ್ಸ್ ಅನ್ನ ಮಾಡಿ ಅಂತ ಹೇಳಿದಪ್ಪ ಅಂದ್ರೆ 3:2 ನಲ್ಲಿ ಅಲೋಕೇಟ್ ಮಾಡಿ. ಟೋಟಲ್ ಎಷ್ಟಿದೆಯಪ್ಪ ಅಂದ್ರೆ 30,000 ಟೋಟಲ್ ಇದೆ ಅಂತ ಹೇಳಿದ್ದಾರೆ. ಸೊ ಈಗ ನಾನು 2:3 ಪ್ರಕಾರ 3:2 ಪ್ರಕಾರ ಹಂಚುತ್ತೀನಿ ಅಂತ ಹೇಳಿದ್ರೆ ಸೊ 30,000 ಏನು ಅಮೌಂಟ್ ಇದೆ ಇದನ್ನ ನಾನು 3 ಪೋರ್ಷನ್ ಲ್ಯಾಪ್ಟಾಪಿಗೆ ಕೊಡಬೇಕು, 3 ಪೋರ್ಷನ್ ಲ್ಯಾಪ್ಟಾಪಿಗೆ ಕೊಡಬೇಕು, ಇನ್ನು 2 ಪೋರ್ಷನ್ ಬಂದು ಸ್ಮಾರ್ಟ್ ಫೋನ್ಗೆ ಕೊಡಬೇಕು. ಹಾಗಾಗಿ 30,000 × 3/5 ಲ್ಯಾಪ್ಟಾಪಿಗೆ ಮಾಡಿದ್ರೆ ಇನ್ನು 2/5 ಬಂದು ಸ್ಮಾರ್ಟ್ ಫೋನ್ಗೆ ಹೋಗುತ್ತೆ. 30,000 × 3/5 ಮಾಡಿದ್ರೆ ಸೊ 18,000 ಲ್ಯಾಪ್ಟಾಪಿಗೆ ಬರುತ್ತೆ. ಸೊ ಲೆಸ್ ಮಾಡಬೇಕಾಗಿರುವಂತ ಬ್ರಾಕೆಟ್ ಅಲ್ಲಿ ತೋರಿಸ್ತೀನಿ. 18,000 ಲ್ಯಾಪ್ಟಾಪಿಗೆ ಬರುತ್ತೆ. ಇನ್ನು ಬ್ಯಾಲೆನ್ಸ್ ಇನ್ನೆಷ್ಟು ಬರ್ಬೋದು ಅಂದ್ರೆ 12,000 ಸ್ಮಾರ್ಟ್ ಫೋನ್ಗೆ ಬರುತ್ತೆ. 18 + 12 30,000 ರೂಪಾಯಿ ಟೋಟಲ್ ಇರ್ತಕ್ಕಂಥದ್ದು. ಇದು ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್. ಅದಾದ್ಮೇಲೆ ಇನ್ನೇನು ಎಕ್ಸ್ಪೆನ್ಸಸ್ ಇದೆಯಪ್ಪ ಕ್ವಶನ್ ಅಲ್ಲಿ ಅಂದ್ರೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಸ್ ಇದೆ. 2,000 ಇದೆ. ಅಲೋಕೇಟ್ ಈಕ್ವಲ್ ಆಗಿ ಕೊಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೆಕ್ಸ್ಟ್ ಒನ್ ಎಕ್ಸ್ಪೆನ್ಸಸ್ ಬಂದು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ಸ್ ಏನಿದೆ ಸೊ ಇದನ್ನ ನಾವು ಈಕ್ವಲ್ ಆಗಿ ಕೊಡಿ ಅಂತ ಹೇಳಿದ್ದಾರೆ. ಸೊ ಈಕ್ವಲಿ ಅಲೋಕೇಶನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಸೊ ಈಕ್ವಲ್ ಆಗಿ ಅಲೋಕೇಶನ್ಸ್ ಅನ್ನ ಮಾಡಿದ್ದಾರೆ.
ಎಷ್ಟಿದೆಯಪ್ಪ ಅಂದರೆ ಟೋಟಲ್ ಇರೋದು 2000 rupees. ಈಕ್ವಲ್ ಆಗಿ ಅಲೋಕೇಶನ್ ಮಾಡ್ತೀನಿ ಅಂದರೆ ಸೊ ಎರಡು ಡಿಪಾರ್ಟ್ಮೆಂಟ್ಗೆ 1000 ಅನ್ನು ಹಂಚಬೇಕಾಗುತ್ತೆ. ಸೊ 1000 ಫಾರ್ ಲ್ಯಾಪ್ಟಾಪ್ ಆ್ಯಂಡ್ 1000 ಫಾರ್ ಸ್ಮಾರ್ಟ್ಫೋನ್, ಟೋಟಲ್ 2000. ಇದೆಯಾ ಕ್ವಶನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ನೋಡಿ, ಇನ್ಯಾವ್ದು ಎಕ್ಸ್ಪೆನ್ಸ್ ಇದೆ ಅಂದರೆ ಡಿಸ್ಕೌಂಟ್ ಅಲೌಡ್ ಇದೆ. ಡಿಸ್ಕೌಂಟ್ ಅಲೌಡ್ ಎಕ್ಸ್ಪೆನ್ಸಸ್ 4500 ಕೊಟ್ಟಿದ್ದಾರೆ. ಸೊ ಡಿಸ್ಕೌಂಟ್ ಅಲೌಡ್ ಎಕ್ಸ್ಪೆನ್ಸಸ್ ಲೆಸ್ ಮಾಡಬೇಕು. ಡಿಸ್ಕೌಂಟ್ ಅಲೌಡ್ ಎಕ್ಸ್ಪೆನ್ಸಸ್ ಇದೆ. ಇದು ಯಾವ ರೇಷಿಯೋ ಅಂತ ಹೇಳಿದಾನೆ ಅಂದರೆ ಸೇಲ್ಸ್ ರೇಷಿಯೋ ಅಂತ ಹೇಳಿದಾನೆ. ಸೇಲ್ಸ್ ರೇಷಿಯೋನ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಅದು ಹೇಗೆ ಅಂತ ಹೇಳ್ತೀನಿ. ಸೊ ಎಷ್ಟು ಕೊಟ್ಟಿದ್ದಾರಪ್ಪ ಡಿಸ್ಕೌಂಟ್ ಅಲೌಡ್ ಅಂತ ಹೇಳಿದ್ರೆ 4500 ಟೋಟಲ್ ಕೊಟ್ಟಿದ್ದಾನೆ, 4500. ಸೊ ಎರಡು ಡಿಪಾರ್ಟ್ಮೆಂಟ್ಗೂ ಹಂಚಬೇಕು ಅಂತ ಹೇಳಿದ್ರೆ ನಮಗೆ ಸೇಲ್ಸ್ ರೇಷಿಯೋ ಅಂತ ಹೇಳಿದ್ರೆ, ಸೇಲ್ಸ್ ರೇಷಿಯೋ ಅಂದರೆ ನಿಮ್ಮ ಸೇಲ್ಸ್ ಎರಡು ಡಿಪಾರ್ಟ್ಮೆಂಟ್ ಎಷ್ಟಿದೆಯಪ್ಪ 450 320 ಇದೆ. 4,50,000 ಇದೆ, 3,20,000 ಇದೆ. ಇದನ್ನ ರೇಷಿಯೋ ಮಾಡ್ಕೊಳ್ತೀರಾ ಅಂದರೆ 0 ಕ್ಯಾನ್ಸಲ್ ಮಾಡ್ಕೊಳ್ಳಿ. 45:32 ಬರುತ್ತೆ. ಸೊ ನೀವು 45:32 ಪ್ರಕಾರ ನೀವು ಡಿಸ್ಟ್ರಿಬ್ಯೂಷನ್ಸ್ ಅನ್ನ ಮಾಡ್ಬೋದು. ಸೊ 45:32 ಮಾಡ್ಕೊಳ್ಳಿ. ಸೇಲ್ಸ್ ರೇಷಿಯೋ 0 ಕ್ಯಾನ್ಸಲ್ ಮಾಡ್ಕೊಂಡ್ರೆ 45:32 ಬರುತ್ತೆ. ಈಗ ನೀವು ಈ 4500ನ ಹಂಚಬೇಕು ಅಂದರೆ 4500 ಇಂಟು 45 ಡಿವೈಡೆಡ್ ಬೈ 100 ಇಂಟು 45 ಡಿವೈಡೆಡ್ ಬೈ 77 ಮಾಡಿದ್ರೆ ನಿಮಗೆ ಸೊ ಹಂಚುತ್ತೀರಾ ಅಂತ ಹೇಳಿದ್ರೆ 4000ಅಲ್ಲಿ 2630 ಲ್ಯಾಪ್ಟಾಪಿಗೆ ಕೊಡಬೇಕಾಗುತ್ತೆ. 2630 ಲ್ಯಾಪ್ಟಾಪ್ಗೆ ಹಂಚಿ. 2630 ಲ್ಯಾಪ್ಟಾಪಿಗೆ ಹಂಚಬೇಕು. ಸೊ 2630 ಮೈನಸ್ 4500 ಲೆಸ್ ಮಾಡ್ಕೊಂಡ್ರೆ ನಾ ಬ್ಯಾಲೆನ್ಸ್ ಎಷ್ಟಪ್ಪ ಅಂತ ಹೇಳಿದ್ರೆ 1870 ಬಂದು ಸೊ ನೀವು ಸ್ಮಾರ್ಟ್ಫೋನ್ಗೆ ಹಂಚಬೇಕಾಗುತ್ತೆ. ಸೊ ಸೇಲ್ಸ್ ರೇಷಿಯೋ ಅಂತ ಹೇಳಿದ್ರೆ ಸೊ ನೆಟ್ ಸೇಲ್ಸ್ ಅವ್ರು ಎಷ್ಟಿದೆಯೋ ಆ ಸೇಲ್ಸ್ ಮೇಲೆ ತಗೋಬೇಕು. ಇದೇ ಸೇಲ್ಸ್ ರೇಷಿಯೋ 4,50,000 3,20,000 ಕ್ಯಾನ್ಸಲ್ ಮಾಡ್ಕೊಂಡ್ರೆ ನನಗೆ 45:32 ಬರುತ್ತೆ. ಸೊ ಅದ್ರ ಪ್ರಕಾರ ನಾವು ಹಂಚಿರ್ತಕ್ಕಂಥದ್ದು. ಸೊ ಈಗ ನೀವು ಇನ್ಯಾವ್ದನ್ನ ಎಕ್ಸ್ಪೆನ್ಸಸ್ ಬಿಟ್ಟಿದೀವ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಕ್ವಶನ್ ಅಲ್ಲಿ. ಸೊ ಇನ್ಯಾವ್ದನ್ನ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ ಜನರಲ್ ಆಯಿತು, ರೆಂಟ್, ಅಡ್ವರ್ಟೈಸಿಂಗ್, ಸೆಲ್ಲಿಂಗ್, ಡಿಸ್ಟ್ರಿಬ್ಯೂಷನ್ ಆಯಿತು, ಡಿಸ್ಕೌಂಟ್ ಆಯಿತು. ದೆನ್ ಕಾಮನ್ ಎಕ್ಸ್ಪೆನ್ಸ್ನ ನಾವು ಅಲೋಕೇಟ್ ಮಾಡೋಕ್ಕಾಗೋದಿಲ್ಲ, ಹಾಗಾಗಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಲ್ಲಿ ತಗೋಬಾರ್ದು. ಇನ್ನು ಉಳ್ಕೊಂಡ್ರದ್ದು ಏನಪ್ಪ ಅಂದರೆ ನೋಡಿ ಡಿಸ್ಕೌಂಟ್ ರಿಸೀವ್ಡ್ ಕೊಟ್ಟಿದ್ದಾರೆ. ರಿಸೀವ್ಡ್ ಕೊಟ್ಟಿದ್ದಾರಲ್ವಾ, ಈ ರಿಸೀವ್ಡ್ ಏನಪ್ಪ ಅಂತ ಹೇಳಿದ್ರೆ ಇನ್ಕಮ್. ರಿಸೀವ್ ಮಾಡ್ತಾ ಇದ್ದೀವಿ, ಇನ್ಕಮ್ ಆಗುತ್ತೆ. ಇನ್ಕಮ್ ಆದರೆ ನಾವು ಅಂದರೆ ಆ್ಯಡ್ ಮಾಡಬೇಕು. ಬಿಕಾಸ್ ನೋಡಿ ಡಿಸ್ಕೌಂಟ್ ಅಲೌಡ್ ಎಕ್ಸ್ಪೆನ್ಸಸ್ಸು, ಬಟ್ ಡಿಸ್ಕೌಂಟ್ ರಿಸೀವ್ಡ್ ಏನಿದೆ ಇದು ಇನ್ಕಮ್ ಆಗುತ್ತೆ. ಹಾಗಾಗಿ ನಾವು ಆ್ಯಡ್ ಮಾಡಬೇಕು. ಇದನ್ನ ಪರ್ಚೇಸ್ ರೇಷಿಯೋ ಮೇಲೆ ಹಂಚಿ ಅಂತ ಹೇಳಿದಾನೆ. ಪರ್ಚೇಸ್ ರೇಷಿಯೋ ಮಾಡ್ಕೋಬೇಕು. ಈಗ ಪರ್ಚೇಸ್ ರೇಷಿಯೋ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಸೊ ಪರ್ಚೇಸ್ ರೇಷಿಯೋ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಸೊ ನೋಡಿ ಇಲ್ಲಿ ನಾವು ಪರ್ಚೇಸ್ ರೇಷಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಸೊ ಇಲ್ಲೇ ತೋರಿಸ್ಬಿಡ್ತೀನಿ. 3 lakh ಪರ್ಚೇಸ್ ಇದೆ, ಅದರಲ್ಲಿ ಮೈನಸ್ 5000 ಹೋದ್ರೆ 3 lakh ಅಲ್ಲಿ 5000 ಹೋದ್ರೆ 2,95,000 ಬರುತ್ತೆ. ಸೊ ಇಲ್ಲಿ ನಿಮಗೆ ತೋರಿಸಿರ್ತೀನಿ ಸೊ ಪರ್ಚೇಸ್ ರೇಷಿಯೋ ಹೇಗೆ ಅಂತ. ಟಾಪಿಕ್ ಬಂದು ಜಸ್ಟ್ ಎಲ್ ಅಂತ ಹಾಕೊಂಡಿರ್ತೀನಿ. ಸೊ 3 lakh rupees ಏನಿದೆ ಈ 3 lakh ಅಲ್ಲಿ ಮೈನಸ್ ಸೇಲ್ ಪರ್ಚೇಸ್ ರಿಟರ್ನ್ ಬಂದು 5000 ಇದೆ, ಲೆಸ್ ಮಾಡಿದ್ರೆ 2,95,000 ಬರುತ್ತೆ. ಅದೇ ತರ ಪರ್ಚೇಸ್ ರೇಷಿಯೋ ಫಾರ್ ಸ್ಮಾರ್ಟ್ ಫೋನ್ಗೆ ಎಸ್ ಅಂತ ಹಾಕೊಂಡಿರ್ತೀನಿ. ಸೊ ಎಸ್ಗೆ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಟೋಟಲ್ ಎಷ್ಟಪ್ಪ ಪರ್ಚೇಸ್ ಅಂದರೆ 2,50,000 ಪರ್ಚೇಸ್ ಮಾಡೋದಿದೆ. ಇದರಲ್ಲಿ ಮೈನಸ್ 3,000 ಪರ್ಚೇಸ್ ರಿಟರ್ನ್ ಇದೆ, ಲೆಸ್ ಮಾಡಿಕೊಂಡ್ರೆ ಇನ್ನು 2,47,000 ಸಿಗುತ್ತೆ. ಸೊ ಇವಾಗ ರೇಷಿಯೋ ಮಾಡಿದ್ರೆ ಇವ್ರಿಗೆ 0 ಕ್ಯಾನ್ಸಲ್ ಮಾಡ್ಕೊಂಡ್ರೆ ರೇಷಿಯೋ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 0 ಕ್ಯಾನ್ಸಲ್ ಮಾಡಿದ್ರೆ 295:247 ಬರುತ್ತೆ. ಸರಿನಾ? ಇದು ಮತ್ತೆ ನಿಮ್ಗೆ ಸಿಂಪ್ಲಿಫೈ ಮಾಡಕ್ ಬಂದ್ರೆ ಮಾಡಿ, ಇಲ್ಲ ಅಂದ್ರೆ ಅಷ್ಟಕ್ಕೆ ತಗೊಳ್ಳಿ, ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ದಟ್ ಸೊ ಇದು ರೇಷಿಯೋ ಆಗುತ್ತೆ. ಈಗ ನೋಡಿ ಡಿಸ್ಕೌಂಟ್ ರಿಸೀವ್ಡ್ ಎಷ್ಟಿದೆಪ್ಪ ಅಂದ್ರೆ 8,500 ಇದೆ. ಸೊ ನೀವೀಗ ಏನು ಮಾಡಿ ಅಂದರೆ ಈ 8,500 rupeesನ ಅಲೋಕೇಟ್ ಮಾಡಬೇಕು. ಸೊ 8,500 ಏನಿದೆ ಇದನ್ನ ಅಲೋಕೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಪರ್ಚೇಸ್ ರೇಷಿಯೋ ನಾನು ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ. ಸೊ ದಟ್ ಈಸ್ 295:247 ತಗೋಬೇಕು. ಸೊ ಇವೆರಡು ನೀವು ಟೋಟಲ್ ಮಾಡಿಕೊಂಡ್ರೆ ಡಿನಾಮಿನೇಟರ್ ತಗೋಬೇಕು ಅಂದರೆ 542 ಬರುತ್ತೆ. ಸೊ ಈಗ ನೋಡಿ ದಿಸ್ ಈಸ್ 8,500 ಇಂಟು 295 ಡಿವೈಡೆಡ್ ಬೈ 542
-42 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಲ್ಯಾಪ್ಟಾಪಿಗೆ ಎಷ್ಟು ಕೊಡಬೇಕು ಅಂದರೆ 4626 ಇವ್ರಿಗೆ ಕೊಡ್ತೀವಿ. ಇನ್ನು ಬ್ಯಾಲೆನ್ಸು 8500 4626 ಇವ್ರಿಗೆ ಕೊಟ್ರೆ ಇನ್ನು ಬ್ಯಾಲೆನ್ಸ್ ಎಷ್ಟಪ್ಪ ಅಂದರೆ 3874 ಸೊ ಸ್ಮಾರ್ಟ್ ಫೋನಿಗೆ ಕೊಡಬೇಕು. ಸೊ ಇದು ಡಿಸ್ಕೌಂಟ್ ರಿಸೀವ್ಡ್ ಆಗಿರೋದ್ರಿಂದ ಇನ್ಕಮ್ ಆಗುತ್ತೆ. ಸೊ ನಾವು ಆ್ಯಡ್ ಮಾಡಬೇಕು, ಸೊ ಲೆಸ್ ಮಾಡಲಿಕ್ಕೆ ಹೋಗಬಾರ್ದು. ಸೊ ಇನ್ಯಾವುದಾದ್ರು ಕ್ವಶನ್ಸಲ್ಲಿ ನಾವು ಬಿಟ್ಟಿದ್ದೀವ ಅಂತ ಹೇಳಿದ್ರೆ ಎಕ್ಸೆಪ್ಟ್ ಕಾಮನ್ ಎಕ್ಸ್ಪೆನ್ಸಸ್ ಬಿಟ್ಟು ಇನ್ಯಾವ್ದಾರು ಬಿಟ್ಟಿದ್ದೀವ ಅಂದರೆ ಯಾವುದು ಬಿಟ್ಟಿಲ್ಲ, ಎಲ್ಲ ತಗೊಂಡಿದ್ದೀವಿ. ಸೊ ಈಗ ನೀವೇನು ಮಾಡಿ ಅಂತ ಹೇಳಿದ್ರೆ ಈ ಗ್ರಾಸ್ ಪ್ರಾಫಿಟ್ ಏನು ಬಂದಿದೆ, ಈ ಗ್ರಾಸ್ ಪ್ರಾಫಿಟಲ್ಲಿ ಎಲ್ಲ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಿ ಇನ್ಕಮನ್ನು ಆ್ಯಡ್ ಮಾಡಿ, ಆವಾಗ ನಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಇನ್ಕಮನ್ನು ಆ್ಯಡ್ ಮಾಡಿದಾಗ ಬರ್ತಕ್ಕಂಥದ್ದನ್ನು ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ದಟ್ ಈಸ್ ನೆಟ್ ಪ್ರಾಫಿಟ್. ಸೊ 4,20,000 ಏನು ಗ್ರಾಸ್ ಪ್ರಾಫಿಟ್ ಇದೆ ಲ್ಯಾಪ್ಟಾಪಲ್ಲಿ, ಇದರಲ್ಲಿ -20,000 -6,000 -18,000 -1,000 -2,630 ಪ್ಲಸ್ ಡಿಸ್ಕೌಂಟ್ ರಿಸೀವ್ಡ್ ಇದೆ ಅದು ಆ್ಯಡ್ ಮಾಡಬೇಕು, ಪ್ಲಸ್ 4,626 ಇಷ್ಟು ಅಡ್ಜಸ್ಟ್ ಮಾಡಿದಾಗ ನೆಟ್ ಪ್ರಾಫಿಟ್ ಇಲ್ಲಿ ಎಷ್ಟು ಬರುತ್ತಪ್ಪ ಅಂದರೆ 3,76,996 ನಮಗೆ ಲ್ಯಾಪ್ಟಾಪ್ ಡಿಪಾರ್ಟ್ಮೆಂಟಲ್ಲಿ ಸಿಗುತ್ತೆ. ಅದೇ ಥರ ನೀವು ಸ್ಮಾರ್ಟ್ಫೋನ್ ಡಿಪಾರ್ಟ್ಮೆಂಟಿಗೆ ಬಂದರೆ ಟೋಟಲ್ ಪ್ರಾಫಿಟ್ ಇರೋದು ಎಷ್ಟಪ್ಪ, ಗ್ರಾಸ್ ಪ್ರಾಫಿಟ್ ಅಂತ ಟೋಟಲ್ ಗ್ರಾಸ್ ಪ್ರಾಫಿಟ್ ಇರೋದು ಎಷ್ಟಪ್ಪ ಅಂದರೆ 2,74,000 ಇದೆ. ಇದರಲ್ಲಿ -20,000 -9,000 -12,000 -1,000 -1,870 ಇಷ್ಟು ಮೈನಸ್ ಮಾಡಿದಾದ್ಮೇಲೆ ಆ್ಯಡ್ 3,874 ಆ್ಯಡ್ ಮಾಡಿ, ಆ್ಯಡ್ ಮಾಡಿದಾಗ ನಮಗೆ 2,34,004 ರುಪೀಸ್ ನಮಗೆ ಸಿಗುತ್ತೆ. 2,34,004 ರುಪೀಸ್ ಸಿಗುತ್ತೆ. ಸೊ ಈಗ ನೀವು ಇವೆರಡು ಆ್ಯಡ್ ಮಾಡ್ಕೊಳ್ಳಿ. 2,34,004 ಪ್ಲಸ್ 3,76,996 ಎರಡು ಆ್ಯಡ್ ಮಾಡಿಕೊಂಡ್ರೆ ಸೊ ನಿಮಗೆ ಟೋಟಲ್ ನೆಟ್ ಪ್ರಾಫಿಟ್ ಬಂದು 6,11,000 ನನಗೆ ಸಿಗುತ್ತೆ. ಸೊ ಇದು ನೆಟ್ ಪ್ರಾಫಿಟ್. ಹೀಗೆ ನೆಟ್ ಪ್ರಾಫಿಟನ್ನು ಮಾಡಬೇಕು. ಸೊ ನೀವು ಮೇಲೆಯಿಂದ ಚೆಕ್ ಮಾಡ್ಕೊಂಬಂದ್ರೂ ಕೂಡ ನಿಮಗೆ ಅಷ್ಟೇ ಬರುತ್ತೆ. ಸೊ 6,94,000 ಇದರಲ್ಲಿ -40,000. ಸೊ ಇದು ಎಲ್ಲ ಲೆಸ್ ಮಾಡಬೇಕು. ಸೊ ಬ್ರಾಕೆಟಲ್ಲೇ ತೋರಿಸ್ಕೊಡ್ತೀನಿ. ಸೊ ಲೆಸ್ ಬ್ರಾಕೆಟ್ ಇಲ್ಲಾಂದ್ರೂ ನೋ ಪ್ರಾಬ್ಲಮ್, ನೀವು ಲೆಸ್ ಅಂತ ಬರೆದ್ರೆ ಸಾಕು, ಬಟ್ ಈಸಿಯಾಗಿ ಗೊತ್ತಾಗಲಿ ಅಂತ ಅಷ್ಟೇ. ಓಕೆ, ಸೊ 6,94,000 -40,000 -15,000 -30,000 -4,500 -2,000 ಪ್ಲಸ್ 8,500 6,11,000 ಬರುತ್ತೆ. ಸೊ ಇದು ನೆಟ್ ಪ್ರಾಫಿಟ್ ಅನ್ನ ಮಾಡೋದು ಹೀಗೆ. ಸರಿನಾ? ಕ್ವಶನ್ ಅಲ್ಲಿ ಏನಾದ್ರು ಕಾಮನ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ ಅಂದಿದ್ರೆ ಇಲ್ಲಿಗೆ ನೀವು ಸ್ಟಾಪ್ ಮಾಡಿ. ಸರಿನಾ? ಸೊ ಇನ್ ಕೇಸ್ ಕ್ವಶನ್ ಅಲ್ಲಿ ಕಾಮನ್ ಎಕ್ಸ್ಪೆನ್ಸಸ್ ಕೊಟ್ಟು ಅವರು ನಮಗೆ ಒಂದು ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿದರೆ ದಟ್ ಈಸ್ ವಾಟ್ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಕರೆಕ್ಟಾ? ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಿ ಅಂತ ಹೇಳಿರೋದ್ರಿಂದ ನಾವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಮಾಡಬೇಕು. ಹೇಗ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಪ್ರಿಪೇರ್ ಮಾಡ್ತೀರಾ ಅಂದ್ರೆ ಜಸ್ಟ್ 2 ಕಾಲಮ್ ಮಾತ್ರ ಹಾಕೊಳ್ಳಿ, ಒಂದು ಪರ್ಟಿಕ್ಯುಲರ್ಸ್ ಇನ್ನೊಂದು ಅಮೌಂಟ್. ಸೊ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಾವು ನೆಟ್ ಪ್ರಾಫಿಟ್ ಅನ್ನ P&L ಅಕೌಂಟ್ ಅಲ್ಲಿ ಫೈಂಡ್ ಔಟ್ ಮಾಡಿದೀವಿ. ಫಸ್ಟ್ ನೀವೇನ್ ಮಾಡಿ ಅಂದ್ರೆ ಈ ನೆಟ್ ಪ್ರಾಫಿಟ್ ಅನ್ನ ತಗೊಳ್ಳಿ. ತಗೋಬೇಕಾದ್ರೆ ಟೋಟಲ್ ತಗೊಳ್ಳಿ. ಟೋಟಲ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 6,11,000 ಇದೆ. ದಿಸ್ ಇಸ್ ಟೋಟಲ್ ಅಮೌಂಟ್ 6,11,000 ಟೋಟಲ್ ಇದೆ. ಈ 6,11,000 ಹೆಂಗ್ ಬಂತು ಅಂತ ಹೇಳಿದ್ರೆ ಸೊ ನಿಮ್ಗೆ ಇಲ್ಲೇ ತೋರಿಸಿರ್ತೀನಿ. ಸೊ ಲ್ಯಾಪ್ಟಾಪ್ ಡಿಪಾರ್ಟ್ಮೆಂಟ್ ಇಂದ ನನಗೆ ಬಂದಿರೋದು ಎಷ್ಟಪ್ಪ ಅಂದ್ರೆ 3,76,996 ಇದೆ. ಅದೇ ತರ ಸ್ಮಾರ್ಟ್ ಫೋನ್ ಇಂದ ನಮಗೆ ಬಂದಿರೋದು ಎಷ್ಟಪ್ಪ ಅಂತ ಹೇಳಿದ್ರೆ 2,34,004 ರುಪೀಸ್ ಇರ್ತಕ್ಕಂಥದ್ದು. ಸೊ ಇವೆರಡು ಟೋಟಲ್ ಮಾಡ್ಕೊಂಡ್ರೆ ನನಗೆ ನೆಟ್ ಪ್ರಾಫಿಟ್ ಬಂದು ಸೊ 6,11,000 ಇದೆ. ಸೊ ಈ ನೆಟ್ ಪ್ರಾಫಿಟ್ ಅಲ್ಲಿ ನೀವೇನ್ ಮಾಡಿ ಅಂದ್ರೆ ಲೆಸ್ ಏನನ್ನ ಲೆಸ್ ಮಾಡಬೇಕು ಅಂದ್ರೆ ಲೆಸ್ ಕಾಮನ್ ಎಕ್ಸ್ಪೆನ್ಸಸ್. ಕಾಮನ್ ಎಕ್ಸ್ಪೆನ್ಸ್ ನ ಲೆಸ್ ಮಾಡಬೇಕು. ಯಾವುದು ಕಾಮನ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಕಾಮನ್ ಎಕ್ಸ್ಪೆನ್ಸಸ್ ಇನ್ಶೂರೆನ್ಸ್ 4,000, ಅಕೌಂಟೆನ್ಸಿ 7,000, ಇಂಟ್ರೆಸ್ಟ್ 2,500. ಈ ಮೂರನ್ನು ನಾವು ಡೈರೆಕ್ಟ್ ಆಗಿ ಇಲ್ಲಿ ಲೆಸ್ ಮಾಡಬೇಕಾಗುತ್ತೆ.
ಸೊ ಹಾಗಾಗಿ ನಾನು ಡೈರೆಕ್ಟಾಗಿ ಇಲ್ಲಿ 3 ಲೆಸ್ ಮಾಡ್ತೀನಿ. ಸೊ ಒಂದು ಇನ್ಶೂರೆನ್ಸ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 4000 ಕೊಟ್ಟಿದ್ದಾರೆ, 4000. ಇನ್ನೊಂದು ಅಕೌಂಟೆನ್ಸಿ ಚಾರ್ಜಸ್ 7000 ಕೊಟ್ಟಿದ್ದಾರೆ. ದೆನ್ ಲಾಸ್ಟ್ ಒನ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 2500 ಕೊಟ್ಟಿದ್ದಾರೆ. ನೋಡಿ, ಇವು ಕಾಮನ್ ಎಕ್ಸ್ಪೆನ್ಸಸ್. ನೀವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲೇ ಲೆಸ್ ಮಾಡಬೇಕು. ಈಗ ನೀವು 6,11,000 ಅಲ್ಲಿ ಸೊ ಮೈನಸ್ ಈ ಮೂರನ್ನು ಮೈನಸ್ ಮಾಡಿ, -4,000 -7,000 -2,500 ಇಷ್ಟು ಲೆಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ, ಲೆಸ್ ಮಾಡಿದಾಗ ಬರ್ತಕ್ಕಂಥದ್ದು 5,97,500 ಏನು ಬರುತ್ತೆ. ದಿಸ್ ಈಸ್ ವಾಟ್ ಸೊ ನೆಟ್ ಪ್ರಾಫಿಟ್. ಇದನ್ನ ನಾವು ಸೊ ಆಕ್ಚುಯಲ್ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ನೆಟ್ ಪ್ರಾಫಿಟ್. ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಈ ನೆಟ್ ಪ್ರಾಫಿಟ್ ಅನ್ನ ನಾವು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡೋದು ಇದು. ಸೊ ಇಲ್ಲಿ ಬರೋ ನೆಟ್ ಪ್ರಾಫಿಟ್ ನಾವು ಟ್ರಾನ್ಸ್ಫರ್ ಮಾಡಲ್ಲ. ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೋದನ್ನ ಇದನ್ನ ನಾವು ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇದು ಒಂದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್. ಕಾಮನ್ ಎಕ್ಸ್ಪೆನ್ಸಸ್ ಅನ್ನ ಕೊಟ್ಟಾಗ ಈ ಮೂರಲ್ಲಿ ಯಾವ್ದನ್ನ 2 ಕೊಡ್ಬೋದು, 3 ಕೊಡ್ಬೋದು. ಸೊ ಡಿಸ್ಟ್ರಿಬ್ಯೂಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲೇ ತಗೊಂಡ್ಬರ್ಬೇಕು. ಓಕೆ, ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ಸೊ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ರೆ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ತಿಳಿಸಿ. ಥ್ಯಾಂಕ್ ಯು.